ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ತರಕಾರಿ ಸೊಪ್ಪು ಹಾರ್ವೆಸ್ಟ್ ಇದೆ. ಹಾಗೆ ಇವತ್ತಿನ ಗಾರ್ಡನ್ ಕೆಲಸದಲ್ಲಿ ನಾನು ಸ್ವಲ್ಪ ತರಕಾರಿ ಸೀಡ್ಸ್ಗಳಾಗಿರ್ಬೋದು, ತರಕಾರಿ ಗಿಡಗಳನ್ನಾಗಿರ್ಬೋದು ಇವತ್ತು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪಿನ ಬೀಜಗಳನ್ನೆಲ್ಲ ಅದು ನಾನು ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ, ಇರುವ ಕಡಿಮೆ ಜಾಗದಲ್ಲಿ ಏನೇನೆಲ್ಲ ಬೆಳ್ಕೊಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿನ್ನೆ ಕೇಳಿದ ಕ್ವಶನ್ಗೆ ಇವತ್ತು ಆನ್ಸರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಗ್ರೋ ಬ್ಯಾಗಲ್ಲಿ ಹಾಕಿರುವಂತಹ ಗಿಡಗಳು ಫ್ರೆಶ್ಶಾಗಿ ಕಾಣಿಸ್ತಾ ಇದೆ. ಅದೇ ಪ್ಲಾಸ್ಟಿಕ್ ಪಾಟಲ್ಲಿ ಹಾಕಿರೋದೆಲ್ಲ ಬಾಡೋಗಿದೆ. ನಿನ್ನೆಲ್ಲ ನೀರು ಹಾಕಿದ್ದೀನಿ. ಒಂದು ದಿನ ನೀರು ಹಾಕ್ತೆ ಹೋದರೆ ಗಿಡ ಎಷ್ಟು ಬೇಗ ಬಾಡೋಗ್ತಾ ಇದೆ ನೋಡ್ತಾ ಇರ್ಬೋದು ನೀವು. ಅದೇ ನಾನು ಹಾಕಿರುವಂಥದ್ದು 12 ಇಂಚಿನ ಬ್ಯಾಗ್ಗಳು ನೋಡ್ತಾ ಇರ್ಬೋದು ನೀವು. ಈ 12 ಇಂಚಿನ ಬ್ಯಾಗಲ್ಲಿ ನಾನು ಸೇವಂತಿಗೆ ಗಿಡಗಳನ್ನ ಹಾಕ್ಕೊಂಡಿರೋವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು 8 ಇಂಚಿನ ಬ್ಯಾಗು. ಈ ಬ್ಯಾಗು ಸ್ವಲ್ಪ ಕಡಿಮೆ ಇದನ್ನು ಮಣ್ಣು ಹಿಡಿಸುತ್ತೆ. ಇದು 12 ಇಂಚಿಂದು ಸ್ವಲ್ಪ ಜಾಸ್ತಿ ಮಣ್ಣು ಹಿಡಿಸೋದ್ರಿಂದ ಗಿಡ ಬೇಗ ಒಣಗೋದಿಲ್ಲ. ಒಂದು 3 ಡೇಸ್ ನೀರು ಹಾಕಲಿಲ್ಲ ಅಂದರೂ ಮೇಂಟೈನ್ ಆಗುತ್ತೆ. ಅದೇ ನಾವು ಪ್ಲಾಸ್ಟಿಕ್ದು ಪಾಟಲ್ಲಿ ಒಂದೇ ದಿನ ನೀರು ಹಾಕಿ ಮತ್ತೆ ನಾಳೆ ಹಾಕಲಿಲ್ಲ ಅಂದರೆ ನೋಡಿ ಈ ರೀತಿ ಬಾಡೋಗಿರೋ ಥರ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು ಗಿಡನ. ಸ್ವಲ್ಪ ಬಿಸಿಲು ಹೊಡೆದಿರೋದಷ್ಟೇ. ಇವತ್ತು ಮೋಡ ಇತ್ತು ಡೈಲಿ, ಆದ್ರೂ ಕೂಡ ಗಿಡ ಎಷ್ಟು ಬಾಡ್ತಾ ಇದೆ. ನೀರು ಡೈಲಿ ಹಾಕಿದ್ರೂ ಕೂಡ ಹೆಂಗೆ ಬಾಡ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಬನ್ನಿ, ಇವತ್ತು ಯಾವುದು ತರಕಾರಿನ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡ್ಕೊಂಡು ಬರೋಣ. ಹಾಗೆ ನೋಡಿ, ಇಲ್ಲಿ ಒಂದು ಟೊಮೊಟೊ ಗಿಡ ಇದೆ. ಒಂದೇ ಗಿಡದಲ್ಲಿ ಎಷ್ಟೊಂದು ಟೊಮೊಟೊ ಹಣ್ಣು ಬಿಟ್ಟಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇದು ನಾನು ಹಾಕಿರುವಂತಹ ಗಿಡ ಅಲ್ಲ, ಅದು ನಾನು ಕಿಚನ್ ವೇಸ್ಟ್ನ ನಾನು ಗ್ರೋ ಬ್ಯಾಗ್ಗಳೊಳಗಡೆ ಹಾಕ್ಕೊಳ್ತೀನಲ್ಲ ವೇಸ್ಟ್ ಅಂತ, ಆವಾಗ ಸೀಡ್ಸ್ ಇದು ಆದಾಗ ಅದೇ ಹುಟ್ಟಿ ಬೆಳೆದಿರುವಂತಹ ಟೊಮೊಟೊ ಗಿಡ. ನಾನು ಹಾಗೆ ಇರಲಿ ಕಾಯಿ ಬಿಟ್ಟರೆ ಹಂಗೆ ಹಬ್ಬಿಸೋಣ ಅಂತ ಹೇಳ್ಬಿಟ್ಟು ಬಿಟ್ಟಿದೆ. ಇವಾಗ ನೋಡಿದ್ರೆ ಹಣ್ಣೆಲ್ಲ ಆಗಿದೆ. ಅದರಲ್ಲಿ ತುಂಬಾ ಖುಷಿ ಆಗ್ತಿದೆ. ಒಂದು 10 ಹಣ್ಣು ಸಿಕ್ಕಿದೆ ನೋಡಿ ಇದರಲ್ಲಿ. ಈ ಒಂದೊಂದು ಗಿಡದಲ್ಲಿ ಇಷ್ಟು ಒಂದು 5-6 ಗಿಡಗಳನ್ನ ಹಾಕ್ಕೊಂಡ್ರೆ ನಾವು ಮನೆಗೆ ಮೇಂಟೈನ್ ಮಾಡ್ಕೋಬೋದು. ಆ ರೀತಿಯಾಗಿ ಬಂದಿದೆ ಟೊಮೊಟೊ ಹಣ್ಣು ನೋಡಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಣ್ಣಾಗಿದ್ದಾವೆ ಅಂತ. ನಾನು ಇದಕ್ಕೆ ಯಾವುದೇ ರೀತಿಯಾದಂತಹ ಔಷಧಿನ ಸ್ಪ್ರೇ ಮಾಡಿಲ್ಲ. ಎಷ್ಟು ಬರ್ತಾವೋ ಅಷ್ಟೇ ಬರಲಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದೆ. ನೀವು ನೋಡ್ತಾ ಇರ್ಬೋದು ಅಷ್ಟು ಇದು ಟೊಮೊಟೊ ಸಿಕ್ಕಿದೆ. ಹಾಗೆ ಪಕ್ಕದಲ್ಲೇ ಒಂದು ಹಸಿಮೆಣಸಿನ್ಕಾಯಿ ಗಿಡನೂ ಇದೆ. ಅದರಲ್ಲೂ ಸ್ವಲ್ಪ ಮೆಣಸಿನ್ಕಾಯಿನ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಕೂಡ ಜಾಸ್ತಿ ಹಾಕ್ಕೊಂಡಿಲ್ಲ, ಒಂದೇ ಇದು ಗಿಡ. ಇದು ಕೂಡ ಅದಾಗಿ ಬಂದಿರುವಂತಹ ಗಿಡ. ನಾನು ಯಾವುದೇ ಒಂದು ಗಿಡ ನಾನು ಕಿಚನ್ ವೇಸ್ಟ್ ಹಾಕಿದಾಗ ಮಿಸ್ಸಾಗಿ ಹುಟ್ಟಿದ್ರೆ ಅದನ್ನು ನಾನು ಕಿತ್ಕೊಳ್ಳೋದಿಲ್ಲ, ಅಲ್ಲೇ ಸೈಡಲ್ಲಿ ಹಾಗೆ ಬಿಟ್ಟಿರ್ತೀನಿ ಪಾಟಲ್ಲೇ. ಅದು ಬಂದು ಈ ರೀತಿಯಾಗಿ ಕಾಯಿ ಬಿಡುತ್ತಿದೆ ನೋಡಿ. ನೀವು ನೋಡ್ತಾ ಇರ್ಬೋದು. ನಾನು ಹೊಸ್ದಾಗಿ ಹಾಕುವಂತಹ ಗಿಡಗಳನ್ನ ವೀಡಿಯೋ ಮಾಡಿ ತೋರಿಸ್ತೀನಿ ಇಷ್ಟು ಗಿಡ ಹಾಕ್ಕೊಳ್ತಾ ಇದ್ದೀನಿ ಅಂತ. ಆದರೆ ಇದು ಈ ಮೆಣಸಿನ ಗಿಡ ಅದಾಗ ಬಂದಿರುವಂಥದ್ದು. ಇದು ಬದನೆಕಾಯಿ ಗಿಡಗಳನ್ನ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ನಾನು ಪ್ರತಿ ಸಲ ಹಾರ್ವೆಸ್ಟ್ ಮಾಡ್ತಾನೇ ಇದ್ದೀನಿ. ಬದನೆಕಾಯಿ ಅಂತೂ ತುಂಬಾ ಬರ್ತಾನೆ ಇದೆ ಗಾರ್ಡನ್ನಲ್ಲಿ. ನಾನು ತುಂಬ ಜನಕ್ಕೆ ಕಿತ್ಕೊಟ್ಟಿದ್ದೀನಿ ಬದನೆಕಾಯಿನ. ನಮ್ಮ ಗಾರ್ಡನ್ಗೆ ಬಂದವರೆಲ್ಲ ಈ ಬದನೆಕಾಯಿ ತುಂಬ ಇಷ್ಟಪಟ್ಟು ಈಸ್ಕೊಂಡು ಹೋಗ್ತಾರೆ. ಇದು ತುಂಬ ಇಷ್ಟ ನಮಗೆ ಅಂತ ಹೇಳಿಬಿಟ್ಟು. ಈ ಒಂದು ಕಾಯಲ್ಲೇ ಎಣ್ಣೆಗಾಯಿ ಮಾಡಿದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಜಾಸ್ತಿ ಜನ ಬಂದಾಗೆಲ್ಲ ಇದನ್ನೇ ಈಸ್ಕೊಂಡು ಹೋಗೋದು. ನಾನು ಇದನ್ನು ಒಂದು 10 ಗಿಡನ ನಾನು ನಮ್ಮ ಗಾರ್ಡನಲ್ಲಿ ಹಾಕ್ಕೊಂಡಿದ್ದೀನಿ. ಇವತ್ತು ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಇಷ್ಟು ಬದನೆಕಾಯಿನ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಒಂದು ಸ್ವಲ್ಪ ಇಲ್ಲಿ ಒಂದು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಬೇಕಲ್ಲ ಅಂದ್ಬಿಟ್ಟು ಒಂದು ಸೌತೆಕಾಯಿ ಬಿಟ್ಟಿತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೀನ್ ಕಲರ್ ಸೌತೆಕಾಯಿ. ಮೊದಲಿಗೆಲ್ಲ ನಾನು ವೈಟ್ ಹಾಕ್ತಾಯಿದ್ದೆ, ಅದು ಸೀಡ್ಸ್ ಖಾಲಿಯಾಗಿದೆ. ಇವಾಗ ಗ್ರೀನ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ಇದನ್ನು ನೋಡಿ, ಸೌತೆಕಾಯಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. 2 ಗಿಡದಲ್ಲಿ 2 ಬಿಟ್ಟಿದೆ. ತುಂಬ ಖುಷಿಯಾಯಿತು. ಹಾಗೆ ಇವತ್ತು ಸ್ವಲ್ಪ ಸೊಪ್ಪನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನ, ಪಾಲಕ್ ಹಾಗೆ ಇರಲಿ. ನಾನು ನೆಕ್ಸ್ಟ್ ಏನಾದರೂ ಸಾಂಬಾರು ಮಾಡ್ಬೇಕಾದ್ರೆ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬರೀ ಮೆಂತ್ಯ ಸೊಪ್ಪು ಮಾತ್ರ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ, ಅದನ್ನೇನು ವೀಡಿಯೋದಲ್ಲಿ ತೋರಿಸಿರಲಿಲ್ಲ.
ಇವಾಗ ಸ್ವಲ್ಪ ಅದು ಸ್ವಲ್ಪ ಐತಲ್ಲ ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನೆಲದ ಮೇಲೆ ಕೂಡ ಹಾಕ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ. ನಾನು ಇಲ್ಲಿ ಗ್ರೋ ಬ್ಯಾಗಲ್ಲಿ ನಾನು ವೀಡಿಯೋ ಮಾಡೋದಕ್ಕೆ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಸೊಪ್ಪನ್ನು ಈ ರೀತಿಯಾಗಿ ಹಾಕ್ಕೊಂಡಿದ್ದೆ. ಅದು ಕೂಡ ತುಂಬಾ ಚೆನ್ನಾಗಿ ಬರ್ತದೆ ಗ್ರೋ ಬ್ಯಾಗಲ್ಲಿ. ನಮ್ಮ ಮನೆಗೆ ವಾರಕ್ಕೆ 2 ಟೈಮ್ ಕಿತ್ಕೊಂಡ್ರೆ ಸಾಕು. ನಮಗೆ ಇಷ್ಟು ಚಿಕ್ಕ ಬ್ಯಾಗಲ್ಲೇ 2 ಟೈಮ್ಗೆ ಆಗೋಷ್ಟು ಸೊಪ್ಪನ್ನ ನಾವು ಬೆಳ್ಕೊಬೋದು ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಬೆಳ್ಕೊಂಡಿದ್ದೀನಿ ಅಂತ. ನೋಡಿದ್ರಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಇದಕ್ಕೆ ನಾನು ಇವಾಗ ಸ್ವಲ್ಪ ಬೇರೆ ಸೀಡ್ಸ್ನ ಹಾಕ್ಕೊಳ್ತೀನಿ. ಇದನ್ನೆಲ್ಲ ಸ್ವಲ್ಪ ಹಾಗೆ ಕ್ಲೀನ್ ಮಾಡಿಬಿಟ್ಟು ಮತ್ತು ನಾವು ಅದೇ ಪಾಟ್ಗೆ ಬೇರೆ ಏನು ಮಣ್ಣೇನು ಚೇಂಜ್ ಮಾಡೋಂಗಿಲ್ಲ. ಆಲ್ರೆಡಿ ಗೊಬ್ಬರ ಮಣ್ಣು ಎರಡೂ ಮಿಕ್ಸ್ ಮಾಡಿದ್ದೀನಲ್ಲ, ಅದಕ್ಕೆ ಚೆಲ್ಕೊಂಡ್ರೆ ಸಾಕು. ಇಷ್ಟು ಸೊಪ್ಪು ಸಿಕ್ಕಿದೆ ನನಗೆ ಇವಾಗ. ಹಾಗೆ ಒಂದು ಮೂಲಂಗಿ ಕೂಡ ಇಲ್ಲಿ ಬಿಟ್ಟಿತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅದಕ್ಕೆ ಅಂತಲೇ ಬೇರೆ ಜಾಗನ ಇಟ್ಟಿಲ್ಲ. ನಾನು ಹೂವಿನ ಸಸಿಗಳನ್ನ ಹಾಕಿದ್ದೀನಲ್ಲ, ಅದ್ರ ಮಧ್ಯದಲ್ಲಿ ಈ ರೀತಿಯಾಗಿ ಒಂದೊಂದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೆಂತ್ಯ ಸೊಪ್ಪು ಕೂಡ ಇದೆ. ಅಲ್ಲೇ ಒಂದು 2 ಹುಳ್ಳಿಕಾಯಿ ಗಿಡ ಇದೆ, ಆಲ್ರೆಡಿ ನಾನು ಕಿತ್ಕೊಬಿಟ್ಟಿದ್ದೆ. ಅದು ಗಿಡನ ಕಿತ್ತಾಕೋಣ ಅಂದ್ಕೊಂಡಿದ್ದೆ. ಅದೇ 1-2 ಗಿಡ ಕಾಯಿ ಬಿಟ್ಟಿತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಇವತ್ತು ಕಿತ್ಕೊಬಿಡ್ತಾ ಇದ್ದೀನಿ. ಅದು ಗಿಡ ಕಿತ್ತಾಕ್ಬಿಟ್ಟು ನೆಕ್ಸ್ಟ್ ಬೇರೆ ಸೀಡ್ಸ್ನ ಹಾಕೋಬೇಕು ಅದೇ ಜಾಗಕ್ಕೆ. ನಾವು ಹೂವಿನ ಗಿಡದ ಮಧ್ಯದಲ್ಲಿ ಯಾವುದಾದ್ರೂ ಒಂದೊಂದು ಸೀಡ್ಸ್ಗಳನ್ನ ಈ ರೀತಿ ಹಾಕ್ಕೊಂಡ್ರೆ ತರಕಾರಿ ಸೀಡ್ಸ್ನ ಈ ಕಡೆ ಹೂವನ್ನು ಬೆಳೆಸ್ದಂಗೆ ಆಗುತ್ತೆ. ಹಾಗೆ ಸ್ವಲ್ಪ ತರಕಾರಿನೂ ಕೂಡ ನಾವು ಕೊಂಡು ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಫ್ರೆಶ್ ಆಗಿ ನಾವು ಬೆಳ್ಕೋಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಪಾಲಕ್ ಸೊಪ್ಪು ಬಂದಿದೆ. ಅಲ್ಲೇ ಇವಾಗ ಸ್ವಲ್ಪ ಮೆಂತ್ಯ ಸೀಡ್ಸ್ನೂ ಕೂಡ ನಾನು ಅಲ್ಲೇ ಹಾಕ್ಕೊಳ್ತೀನಿ. ಸ್ವಲ್ಪ ಮಣ್ಣನ್ನೆಲ್ಲ ಸಡಿಲ ಮಾಡಿಬಿಟ್ಟು ಚೆಲ್ಕೊಂಡ್ರೆ ಸಾಕು. ಸೊಪ್ಪುಗಳಲ್ಲೆಲ್ಲ ಬೇಗ ಬರುವಂತಹ ಸೊಪ್ಪು ಅಂದರೆ ಮೆಂತ್ಯ ಸೊಪ್ಪೇ. ಅದು 3 ಡೇಸ್ಗೆಲ್ಲ ಮೊಳಕೆ ಬಂದುಬಿಡುತ್ತೆ ನಾವು ಹಾಕಿದಾಗ. ಅದರಲ್ಲೂ ಕೂಡ ಸೀಡ್ಸ್ ಮಾತ್ರ ಒಂದು ಹಾಳಾಗೋದಿಲ್ಲ. ನಾನು ಇದಕ್ಕೆ ದಂಟಿನ ಸೀಡ್ಸ್ನ ಹಾಕ್ಕೊಬಿಟ್ಟಿದ್ದೀನಿ ಆಲ್ರೆಡಿ. ಸಬ್ಸಿಗೆ ಸೊಪ್ಪು ಯಾಕೋ ಬರಲಿಲ್ಲ, ಅದು ಚೆನ್ನಾಗಿ ಸೀಡ್ಸ್ ಹಳೇದಾಗಿಬಿಟ್ಟಿತ್ತು. ಅದಕ್ಕೆ ನಾನು ದಂಟಿನ ಸೀಡ್ಸ್ನ ಚೆಲ್ಲಿದೆ. ಅದನ್ನೇನು ವೀಡಿಯೋ ಮಾಡಿರಲಿಲ್ಲ. ಈಗೆಲ್ಲ 2 ಎಲೆ ಆಗ್ತಾಯಿದೆ. ಇವಾಗ ನಾನು ಅಡುಗೆಗೆ ಅಂತ ಯೂಸ್ ಮಾಡೋಕ್ಕೆ ತಂದಿಟ್ಕೊಂಡಿರುವಂತಹ ಕೊತ್ತಂಬರಿ ಸೀಡ್ಸು ಮತ್ತು ಮೆಂತ್ಯ ಸೀಡ್ಸ್ನೇ ನಾನು ಹಾಕ್ಕೊಳ್ತಾ ಇರೋದು. ಇದಕ್ಕೇನು ಯಾವುದೇ ರೀತಿಯಾದಂಥ ಖರ್ಚಿಲ್ಲ. ನಾನು ಹೊರಗಡೆ ದುಡ್ಡು ಕೊಟ್ಟೇನು ತೊಗೊಂಬಂದಿಲ್ಲ. ಅಡುಗೆ ಮನೆಗೆ ತೊಗೊಂಬಂದಿರೋಂಥ ಸೀಡ್ಸ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು. ನಾನು ಯಾಕೆ ಈ ರೀತಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಒಂದು ಕೈಲಿ ನಾನು ಮೊಬೈಲ್ ಇಟ್ಕೊಂಡಿದ್ದೀನಿ, ಒಂದು ಕೈಲಿ ಮಾತ್ರ ನಾನು ಕೆಲಸ ಮಾಡ್ತಾಯಿರೋದು. ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಶೇಕ್ ಆಗುತ್ತೆ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬಿಡಿ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ನಾನು ಚೆಲ್ಕೊಳ್ಳೋದು. ನಾನು ಜಾಸ್ತಿ ಏನು ಅಂತ ಅಂದರೆ ನೆಲದ ಮೇಲೂ ಕೂಡ ಜಾಸ್ತಿನೇ ಚೆಲ್ಕೊಂಡಿರ್ತೀನಿ. ಹಾಗೆ ಈ ಥರ ಗ್ರೋ ಬ್ಯಾಗಲ್ಲೂ ಕೂಡ ಒಂದು ಸೈಡ್ ಖಾಲಿ ಆದರೆ ನನಗೆ ನೆಕ್ಸ್ಟ್ ಇನ್ನೊಂದು ಸೈಡ್ ಆದರೂ ಬಂದಿರಬೇಕು. ಆ ರೀತಿ ನಾನು ಯಾವುದೇ ಒಂದು ಸೊಪ್ಪನ್ನು ಚೆಲ್ಕೊಂಡ್ರೂ ಕೂಡ ಇದೇ ರೀತಿಯಾಗಿ ನಾನು ಚೆಲ್ಕೊಳ್ಳೋದು. ಏಕೆ ಅಂತಂದರೆ ಒಂದು ಖಾಲಿ ಆಗೋಗಿರುತ್ತೆ, ಇವಾಗ ಒಂದು ಸೈಡ್ ಖಾಲಿ ಆಗಿರುತ್ತೆ, ಮತ್ತೆ ಬೇಕಾಗುತ್ತೆ ಅದೇ ಸೊಪ್ಪು ಅಂತಂದರೆ ನಮಗೆ ಇದು ಬರೋವರೆಗೂ ಕಾಯೋಕ್ಕಾಗೋದಿಲ್ಲ. ಆದರೂ ಬೇರೆ ಕಡೆ ಕಟ್ ಮಾಡ್ಕೊಂಡಿದ್ರೆ ಅದು ನೆಲದ ಮೇಲೆ ಹಾಕ್ಕೊಂಡಿರೋವಂಥದ್ದು ನಾವು ಕಿತ್ಕೋಬೋದು. ಆವಾಗ ಅದು ಖಾಲಿ ಆಯಿತು ಅಂದರೆ ನಾವು ಈ ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡಿರುವಂಥದ್ದನ್ನ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಮೂಲಂಗಿ ಸೀಡ್ಸ್ನ ನಾನು ಈಗ ಹಾಕ್ಕೊಂಡಿದ್ದೆ. ಎಲ್ಲ ಸೀಡ್ಸು ಒಂದೇ ಸಲ ಹಾಕ್ಬಿಟ್ಟು ನಾನು ಅದನ್ನು ನಾಟಿ ಮಾಡ್ಕೋತೀನಿ ಸ್ನೇಹಿತರೆ. ಯಾಕೆ ಅಂತ ಅಂದರೆ ನಾವು ಗಿಡಗಳನ್ನ ಅದಕ್ಕೆ ಬದ ಎಲ್ಲ ಕಟ್ಟಬೇಕು, ನೀಟಾಗಿ ಹಾಕೋಬೇಕು. ಅದನ್ನು ನನಗೆ ಹೂವಿನ ಸಸಿ ಮಧ್ಯದಲ್ಲೆಲ್ಲ ಆ ಥರ ಬದ ಕಟ್ಟು ಹಾಕ್ಕೊಳ್ಳೋಕ್ಕೆ ಜಾಗ ಇಲ್ಲ. ಯಾಕೆಂದರೆ ಹೂವಿನ ಸಸಿಗಳು ಹಾಕ್ಕೊಂಡಿದ್ದೀನಲ್ಲ, ಆ ರೀತಿಯಾಗಿ ಮಾಡ್ಕೊಳ್ಳೋದ್ರ ಬದಲು ನಾನು ಈ ರೀತಿ ಹಾಕ್ಕೊಬಿಟ್ಟು ಇದನ್ನು ನಾನು ಹೂವಿನ ಗಿಡದ ಮಧ್ಯದಲ್ಲಿ ಒಂದೊಂದನ್ನು ಇದನ್ನು ಹಾಕ್ಕೊಳ್ತೀನಿ. ಯಾವ ರೀತಿ ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಸೇವಂತಿಗೆ ಗಿಡಗಳಿದ್ದಾವಲ್ಲ, ಆ ಹೂವು ಬರೋ ಅಷ್ಟರಲ್ಲಿ ಇದು ಕಾಯಿ ಬಂದಿರಬೇಕು. ಈ ರೀತಿ ನಾನು ಕಬ್ಬಿಣದ್ದು ಒಂದು ಕಡ್ಡಿ ತೊಗೊಂಡು ಈ ರೀತಿಯಾಗಿ ಹೋಲ್ ಮಾಡ್ಕೊಳ್ತೀನಿ. ಅದ್ರ ಬೇರು ಆಳವಾಗಿ ಇಳಿಬೇಕು ಮೂಲಂಗಿದು. ಅವಾಗ ಆಳವಾಗಿ ಇಳಿದಾಗ ಮೂಲಂಗಿ ದೊಡ್ಡ ಸೈಜಾಗಿ ಬರ್ತದೆ. ನಾವು ಎಲ್ಲ ತುಂಬ ಜನ ಬದ ಥರ ಕಟ್ಟಿಬಿಟ್ಟು ಅದಕ್ಕೆ ಸೀಡ್ಸ್ನ ಊರ್ತಾರೆ. ನಾನು ಆ ರೀತಿಯಾಗಿ ಮಾಡ್ಕೊಳ್ಳೋದಿಲ್ಲ. ಒಂದೊಂದು ಸಲ 2-3 ಬಿದ್ದೋಗ್ಬಿಡ್ತೇವೆ ಸೀಡ್ಸ್ ನಾವು ಹಾಕ್ಕೋಬೇಕಾದ್ರೆ. ಆ ರೀತಿಯಾಗಿ ಹಾಕೋಬೇಕಾದ್ರೆ ಆವಾಗ ಮೂಲಂಗಿ ದಪ್ಪ ಬರೋದಿಲ್ಲ, ಸಣ್ಣ ಸೈಜೇ ಇರ್ತವೆ. ನಾನು ಈ ರೀತಿಯಾಗಿ ನೋಡಿ ಯಾವ ರೀತಿ ಹಾಕ್ತೀನಿ ಅಂತ ಹೋಲ್ ಮಾಡಿದ್ದೀನಲ್ಲ, ಅದರೊಳಗಡೆಗೆ ಇದನ್ನು ನಾನು ಹಾಕ್ಬಿಟ್ಟು ಮಣ್ಣನ್ನ ಮುಚ್ತೀನಿ. ಆವಾಗ ಅದು ತುಂಬ ಆಳವಾಗಿ ಹೋಗಿ ಕಾಯಿ ಬಿಡೋದಕ್ಕೆ ದೊಡ್ಡ ಸೈಜಲ್ಲಿ ಬರುತ್ತೆ ಸ್ನೇಹಿತರೆ ಮೂಲಂಗಿ. ನಾನು ಇದೇ ರೀತಿ ಮೂಲಂಗಿ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು,
ಗೆಡ್ಡೆಕೋಸು ಇದನ್ನೆಲ್ಲ ನಾನು ಮೊಟ್ಲು ಹಾಕ್ಕೊಂಡೇ ಈ ರೀತಿಯಾಗಿ ಬೆಳ್ಕೊಳ್ಳೋದು ಸ್ನೇಹಿತರೆ. ನನ್ನ ಹಳೆ ವೀಡಿಯೋಗಳ್ನ ನೀವು ನೋಡಿರಬೇಕು, ನಾನು ಯಾವ ರೀತಿ ಮೂಲಂಗಿ ಗೆಡ್ಡೆಕೋಸನ್ನೆಲ್ಲ ಬೆಳ್ಕೊಂಡಿದ್ದೀನಿ ಅಂತ. ನಾನು ಹಳೆ ತುಂಬ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಇದೇ ರೀತಿಯಾಗಿ ನಾನು ಹಾಕ್ಕೊಳ್ಳೋದು ನೀವು ನೋಡಿದಿರಲ್ಲ, ನೋಡಿ ಯಾವ ರೀತಿ ಹಾಕ್ಕೊಂಡೆ ಅಂತ. ಅದು ಹೂವು ಬರುವಷ್ಟರಲ್ಲಿ ಇದೆಲ್ಲ ಕಾಯಿ ಬಂದುಬಿಟ್ಟಿರುತ್ತೆ. ಅಲ್ಲಿ ಸತ್ತೆ ಬೆಳೆಯೋದ್ರ ಬದಲು ಈ ರೀತಿ ನಾವು ಹಾಕ್ಕೊಂಡ್ರೆ ನಮಗೂ ಸ್ವಲ್ಪ ಸತ್ತೆ ಕೀಳೋದು ತಪ್ಪುತ್ತೆ. ಇಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಗಿಡನ ಹಾಕ್ಕೊಂಡಿದ್ದೆ. ಇದು ನಳಿನ ಮಲ್ಲಪ್ಪ ಅವ್ರು ಕೊಟ್ಟಿದ್ದು ಸೀಡ್ಸ್ ನನಗೆ. ಅದೇ ಮೆಣಸಿನ್ಕಾಯಿ ಕೆಳಗಡೆ ಸೈಡ್ ಬಿಡಲ್ಲ, ಇದು ಮೇಲ್ಗಡೆ ಮೂತಿ ಆಗಿಬಿಡ್ತದೆ ನೋಡಿ, ಮೇಲ್ಗಡೆ ಸೈಡ್ ಬರುತ್ತೆ ಇದು. ಆ ಥರ ಕೊಟ್ಟಿದ್ದರು ನನಗೆ. ಅದನ್ನು ನಾನು ಇಲ್ಲಿ ಒಟ್ಲು ಹಾಕ್ಕೊಂಡಿದ್ದೆ. ಈಗ ರೋಸ್ ಗಿಡದೊಳಗಡೆನೆಯ ನಾನು ಯಾವುದೇ ಒಂದು ಒಟ್ಲು ಹಾಕ್ಕೋಬೇಕು ಅಂತ ಅಂದರೂ ಸೀಡ್ಸ್ನೇ ಈ ಥರ ಗಿಡ ಇರೋವಂತಹ ಗಿಡಗಳು ಇದಕ್ಕೆ ಆ ಬ್ಯಾಗ್ಗಳಿಗೆ ಹಾಕ್ಕೊಳ್ಳೋದು. ಅದನ್ನು ಇಲ್ಲಿ ನಾನು ಸ್ವಲ್ಪ ಜಾಗ ಇದೆ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಬಂದು ಆಲೂಗೆಡ್ಡೆ ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ನಾನು ಚೀಲಕ್ಕೆ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಗಿಡ ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ನಾನು ಈ ಥರ ಟೊಮೊಟೊ ಗಿಡ ಹಾಕೋತಾ ಇದ್ದೀನಿ ಅಂತ. ಈಗೆಲ್ಲ ನೀಟಾಗಿ ಸೀದಾ ಹೂವು ಆಗ್ತಾಯಿದೆ ಟೊಮೊಟೊ ಗಿಡದಲ್ಲಿ. ಇಲ್ಲಿ ಒಂದು 10 ಟೊಮೊಟೊ ಗಿಡ ಇದೆ. ನಮಗೆ ನಮ್ಮ ಮನೆಗಾಗುವಷ್ಟು ಕಾಯಿ ಬಿಟ್ಟರೆ ಸಾಕು, ಜಾಸ್ತಿ ಬಿಡದಿರೋ ಪರವಾಗಿಲ್ಲ. ನಮ್ಗೆ ಮನೆಗೆ ಮೇಂಟೈನ್ ಆಗುವಷ್ಟು ನಾನು ನಮ್ಮ ಗಾರ್ಡನಲ್ಲೇ ಬೆಳ್ಕೊಳ್ತೀನಿ. ಇಲ್ಲಿ ಸೈಡಲ್ಲಿ ಸ್ವಲ್ಪ ಜಾಗ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮೆಣಸಿನ್ಕಾಯಿ ಗಿಡಗಳನ್ನ ಹಾಕ್ಕೊಳ್ತೀನಿ. ಅದಕ್ಕೆ ಅಂತಲೇ ನಾನು ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋವಂಥದ್ದು. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ನಾನು ಹಾಕೋದು ನೀನು ವೀಡಿಯೋ ಮಾಡಿ ತೋರಿಸ್ಲಿಲ್ಲ, ಹಾಕ್ಬಿಟ್ಟು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದನ್ನು ನಾನು ಸ್ವಲ್ಪ ದೊಡ್ಡ ಸೈಜ್ ಬಂದಾಗ ಅಲ್ಲಿ ಸೊಪ್ಪಿನ ಸೀಡ್ಸ್ನ ಎರಚ್ಕೊಂಡ್ರೆ ಸಾಕು, ಅಲ್ಲೂ ಕೂಡ ಸತ್ತೆ ಬರೋದಿಲ್ಲ. ಇಲ್ಲಿ ಒಂದು ನಾನು ಕ್ಯಾಪ್ಸಿಕಮ್ನ ಹಣ್ಣಾಗಲಿ ಅಂತ ಹಾಗೆ ಇಟ್ಟಿದ್ದೆ. ಅದು ಈ ರೀತಿಯಾಗಿ ಆಗಿದೆ, ಒಣಗಿಲ್ಲ, ಸ್ವಲ್ಪ ಎಲ್ಲ ಬೂಸ್ಟ್ ಬರೋ ಥರ ಆಗಿದೆ. ಸೀಡ್ಸ್ ಬಲ್ತಿದೆ. ಅದನ್ನೇ ಇವಾಗ ನಾನು ಮೂಲಂಗಿ ಹಾಕಿದ ಬ್ಯಾಗ್ಗೆ ಸ್ವಲ್ಪ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದಮೇಲೆ ಅಲ್ಲಿ ನಮಗೆ ಎಲ್ಲಿ ಜಾಗ ಇರುತ್ತೋ ನಮ್ಮ ಗಾರ್ಡನಲ್ಲಿ ಅಲ್ಲಿ ಒಂದೊಂದು ಗಿಡನ ಹಾಕ್ಕೊಂಡ್ರೆ ಸಾಕು ಕ್ಯಾಪ್ಸಿಕಮ್ದು. ಅದು ಕೂಡ ತುಂಬ ಚೆನ್ನಾಗಿ ಬರ್ತದೆ ಸ್ನೇಹಿತರೆ. ಕ್ಯಾಪ್ಸಿಕಮ್ನು ಕೂಡ ನಾವು ಆರಾಮಾಗಿ ಬೆಳ್ಕೊಬೋದು ಮನೆ ಹತ್ರನೇ. ಇದು ಗಿಡ ಬಂದಮೇಲೆ ತೋರಿಸ್ತೀನಿ. ನಾನು ಹಾಕ್ಕೊಳ್ಳೋದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನೂ ಸ್ವಲ್ಪ ಸೀಡ್ಸ್ ಇದೆ, ಅದನ್ನು ಸ್ವಲ್ಪ ನೆಕ್ಸ್ಟ್ ಟೈಮ್ಗಾಗಲಿ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಸ್ವಲ್ಪನೇ ಸೀಡ್ಸ್ನ ಹಾಕ್ಕೊಂಡಿದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಮ್ಮ ಗಾರ್ಡನ್ನಲ್ಲಿ ಏನೆಲ್ಲ ತರಕಾರಿ ಸೊಪ್ಪನ್ನು ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ.